ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರೀವಿಯಸ್ ಇಯರ್ ಕ್ವಶನ್ಗಳ ಮೂಲಕ ನಾವು ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದೀವಿ ಸ್ನೇಹಿತರೆ. ಇವೆಲ್ಲ ಒನ್ ಲೈನರ್ ಇರುತ್ತದೆ, ಬಟ್ ಇತ್ತೀಚೆಗೆ ಬಂದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಜಾಸ್ತಿ 2-3 ಪಾಯಿಂಟ್ಗಳನ್ನ ಕೊಟ್ಟಿದ್ರು. 2-3 ಪಾಯಿಂಟ್ ಕೊಟ್ಟರು, ಅವೇನು ಆಕಾಶದಿಂದ ಬಂದಿರೋದಲ್ಲ. ಇವೇ ಬೇಸಿಕ್ ಪಾಯಿಂಟ್ಗಳನ್ನ ನೀವು ಸ್ಟ್ರಾಂಗ್ ಆಗ್ಬೇಕು ಸ್ನೇಹಿತರೆ. ಮತ್ತೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಹಳೇದಾದ್ರೂ ಕೂಡ ಇಲ್ಲಿರುವಂತ ಎಲ್ಲಾ ಕಂಟೆಂಟ್ ನೀಟಾಗಿ ತಿಳ್ಕೊಂಡ್ರೆ ಇದನ್ನೇ 2-3-4 ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ 1 and 2 ಓನ್ಲಿ ಆ ಥರ ಕೇಳ್ತಾ ಹೋಗ್ತಾರೆ. ಸೊ ಪೂರ್ತಿ ಕ್ಲಾರಿಟಿ ಬರಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಕಂಪಲ್ಸರಿ ನೋಡಲೇಬೇಕು. ಅಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಕವರ್ ಆತಂದ್ರೆ ಸಿಲೆಬಸ್ ಕೂಡ ಕವರ್ ಆದಂಗೆ ಅನಿಸುತ್ತೆ. ಸೊ ಇದನ್ನ ಒನ್ ಲೈನರ್ ಆದ್ರೂ ಪರವಾಗಿಲ್ಲ, ಹಳೆ ಎಲ್ಲ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗಿ. ಮತ್ತು ಅದಾದ ನಂತರದಲ್ಲಿ 2-3 ಪಾಯಿಂಟ್ ಇರೋದನ್ನ ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಅವೇ 2-3 ಸೆಂಟೆನ್ಸ್ ಕೇಳಿದ್ರು ಈ ಪಾಯಿಂಟ್ಗಳನ್ನ 2-3 ಸಲ ಸೇರಿ ಕೇಳ್ತಾರೆ ಅಷ್ಟೇ. ಈ ಕೆಳಗಿನ ಯಾವ ಹಕ್ಕುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ, ಎರಡು ನೋಡಿ, ಹೃದಯ ಮತ್ತು ಆತ್ಮ ಅಂತ ಯಾವ್ದಕ್ಕೆ ಕರೆದಿದ್ದಾರೆ? ಸಾಕಷ್ಟು ಬಾರಿ ರಿಪೀಟ್ ಆದಂಥದ್ದು, ಒನ್ ಲೈನರ್ ಇದ್ರೂ ಕೂಡ 2-3 ಸ್ಟೇಟ್ಮೆಂಟ್ ಅನ್ನ ಕೇಳಿದಾಗ ಇದನ್ನು ಕೇಳಿರ್ತಾರೆ. ಅನುಚ್ಛೇದ 14-18 ಸಮಾನತೆ ಹಕ್ಕು, 19-22 ಸ್ವಾತಂತ್ರ್ಯದ ಹಕ್ಕು, 23-24 ಶೋಷಣೆಯ ವಿರುದ್ಧದ ಹಕ್ಕು, 32 ಸಂವಿಧಾನಾತ್ಮಕ ಪರಿಹಾರೋಪಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಇದಕ್ಕೆ ಸರಿಯಾದ ಉತ್ತರ. ಸೊ ಈ ತರ ಸ್ಟೇಟ್ಮೆಂಟ್ ವೈಸ್ ಕೂಡ ಕೇಳ್ತಾರೆ, ನೆನಪಿರ್ಲಿ. ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು? KS ಅಲ್ಲಿ ಕೂಡ ಇದು ಬಂದಿತ್ತು, ಬಟ್ ಇದು ಸಿಂಗಲ್ ಆಗಿ ಇಷ್ಟೇ ಕೇಳಲ್ಲ, 2-3 ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಇದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿರ್ತದೆ. 47ರಲ್ಲಿ ಸ್ವತಂತ್ರ ಸಿಕ್ತಲ್ಲ ಅವಾಗಲೇ ಮಾಡಿಬಿಟ್ರ, ಅಥವಾ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಅವಾಗ ಮಾಡಿದ್ರ, ಅಥವಾ ಫಸ್ಟ್ ಲೋಕಸಭಾ ರಾಜ್ಯಸಭಾ ಸ್ಥಾಪನೆ ಆಗುತ್ತಲ್ಲ ಅವಾಗ ಮಾಡಿದ್ರ, ಅಥವಾ 56ರಲ್ಲಿ ಮಾಡಿದ್ರ? ಸರಿಯಾದ ಉತ್ತರ ಯಾವುದು? 1956. ಆಕ್ಚುಲಿ 1953ಗೆನೆ ಭಾಷೆ ಆಧಾರದಲ್ಲಿ ಆಂಧ್ರ ಪ್ರದೇಶನ ಫಸ್ಟ್ ಮಾಡ್ತಾರೆ. ಇದೇ ಫಸ್ಟ್ ಆಗಿರೋದು. ಆಂಧ್ರ ಪ್ರದೇಶ ಭಾಷೆ ಆಧಾರದ ಮೇಲೆ ತೆಲುಗು ಮಾತಾಡೋರನ್ನ ಸೇರಿ 1953ರಲ್ಲಿ ಮಾಡಿದ್ರು. ಮಿಕ್ಕಿದ ಎಲ್ಲ ರಾಜ್ಯಗಳು 1956 ಮಾಡ್ತಾರೆ. ನಮ್ಮ ಕರ್ನಾಟಕ ಕೂಡ 1956 ನವೆಂಬರ್ 1ರಂದು ಇದು ರಾಜ್ಯ ಅಂತ ಕನ್ಸಿಡರ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇಲ್ಲಿ ನವೆಂಬರ್ 1, ಅದಕ್ಕೆ ಎಷ್ಟೋ ರಾಜ್ಯಗಳದ್ದು ಅವರು ಕನ್ನಡ ರಾಜ್ಯೋತ್ಸವ ನಾವು ಹೇಗೆ ನವೆಂಬರ್ 1 ಮಾಡ್ತೀವಿ, ಅವರು ಕೂಡ ನವೆಂಬರ್ 1ರಲ್ಲಿ ತುಂಬಾ ರಾಜ್ಯಗಳು ಆಚರಣೆ ಮಾಡ್ತಾವೆ. ಭಾರತ ಸಂವಿಧಾನದ ಈ ಕೆಳಗಿನ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ಮೀಸಲಾತಿ ಅದರ ಬಗ್ಗೆ ಹೇಳುತ್ತೆ. 371, 371H, 371I, 371J. ಇದು ಡೈರೆಕ್ಟ್ ಕ್ವಶನ್, ಈಜಿ ಕ್ವಶನ್. 371J ಅನ್ನುವಂಥದ್ದು ಇದು ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಏನ ಸಿಲೆಬಸ್ ಇದೆಯಲ್ಲ ಅಲ್ಲಿ ಕೂಡ ಇರುವಂಥದ್ದು. ಇದನ್ನೆಲ್ಲ ನೀವು ನೋಡ್ತಾ ಹೋಗ್ಬೇಕು ಸ್ನೇಹಿತರೆ. ಕೆಳಗಿನವರಲ್ಲಿ ಯಾರು ಭಾರತದ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ? ಇದು ಸಾಕಷ್ಟು ಬಾರಿ ಕೇಳಿದರೆ. 108ನೇ ಆರ್ಟಿಕಲ್ ಅಲ್ಲಿ ಇರುವಂತಹ ಜಂಟಿ ಸದನ ಕರೆದಾಗ ಯಾರು ಇದರ ಅಧ್ಯಕ್ಷತೆ ವಹಿಸ್ತಾರೆ? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್, ರಾಜ್ಯಸಭಾ ಸ್ಪೀಕರ್. ಸರಿಯಾದ ಉತ್ತರ ಲೋಕಸಭಾ ಸ್ಪೀಕರ್. ಇವ್ರು ಇಲ್ಲದೆ ಇದ್ದ ಸಮಯದಲ್ಲಿ ಯಾರು ಮಾಡ್ತಾರೆ? ಡೆಪ್ಯೂಟಿ ಸ್ಪೀಕರ್ ಆಫ್ ದ ಲೋಕಸಭಾ ಅವ್ರು ಕೂತ್ಕೊಂತಾರೆ. ಅವರು ಇಲ್ಲಾಂದ್ರೆ ಡೆಪ್ಯೂಟಿ ಚೇರ್ಮನ್ ಆಫ್ ದ ರಾಜ್ಯಸಭಾ ಅವ್ರು ಬರ್ತಾರೆ, ಬಟ್ ಚೇರ್ಮನ್ ಆಫ್ ದ ರಾಜ್ಯಸಭಾ ಬರಲ್ಲ. ಡೆಪ್ಯೂಟಿ ಚೇರ್ಮನ್ ಆಫ್ ಅವರು ಇಲ್ಲಾಂದ್ರೆ ರಾಷ್ಟ್ರಪತಿ ಹೇಳಿದಂತ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಕೂತ್ಕೊಂತಾರೆ. ಓಕೆ, ಫಸ್ಟ್ ಸ್ಪೀಕರ್ಗೆ ಅವಕಾಶ ಇರ್ತದೆ ಕೂತ್ಕೊಳ್ಳೋಕೆ. ಸ್ಪೀಕರ್ ಇರಲಿಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ಗೆ ಅವಕಾಶ, ಇವರು ಇಲ್ಲ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಅವರಿಗೆ ಅವಕಾಶ. ಅಂದ್ರೆ ಇಲ್ಲಿ ಚೇರ್ಮನ್ ಆಫ್ ರಾಜ್ಯಸಭೆಗೆ ಜಂಟಿ ಸದನ ಕೂತ್ಕೊಳ್ಳುವಂತ ಅವಕಾಶ ಇಲ್ಲ. ಅದು ಅವರು ಇವರು 3 ಜನ ಇರಲ್ಲ ಅಂತಂದ್ರೆ ಅವಾಗ ಪ್ರೆಸಿಡೆಂಟ್ ಹೇಳಿದಂತ ವ್ಯಕ್ತಿ, ಆ ರೀತಿ ಇರ್ತದೆ. ಓಕೆ, ಇವನ್ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲೂ ಕೂಡ ಏನ್ ನೋಡ್ತಿರ್ತೀವಿ, 5 ಜನರ ಬಾಡಿ ಇರ್ತದೆ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ಒಂದು ಚೇರ್ಪರ್ಸನ್, ಒಂದು ವೈಸ್ ಚೇರ್ಪರ್ಸನ್, 3 ಜನ ಮೆಂಬರ್ ಇರ್ತಾರೆ. ಟೋಟಲ್ 5 ಜನ ಅಂತ ಹೇಳಿರ್ತೀವಿ. ಅದರಲ್ಲಿ ಈಗ ಚೇರ್ಪರ್ಸನ್ ಇಲ್ಲದೆ ಇದ್ದಾಗ ಯಾರು ಕೂತ್ಕೊಂತಾರೆ? ವೈಸ್ ಚೇರ್ಪರ್ಸನ್ ಕೂತ್ಕೊಂತಾರೆ. ಇವ್ರು ಇಲ್ಲದೆ ಇದ್ದಾಗ ಈ 3ರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ, ರಾಷ್ಟ್ರಪತಿ ಹೇಳಿದಂತ ವ್ಯಕ್ತಿ ಬಂದು ಕೂತ್ಕೊಂತಾರೆ. ಈ 3ರಲ್ಲಿ ಒಬ್ರು ಮಹಿಳೆ ಇರಲೇಬೇಕು ಅನ್ನೋದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಅದನ್ನೆಲ್ಲ ನಾವು ಸಿಲೆಬಸ್ ಅಲ್ಲಿ ನೋಡ್ತಾ ಹೋಗಿದ್ವಿ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀಟಾಗಿ ನಾವು ಸಂಕೀಸರ್ ಅಕಾಡೆಮಿಯಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇದನ್ನೆಲ್ಲ ನೋಡಬಹುದು. PSI ಎಸ್ಎ ಸಾಕಷ್ಟು ಎಸ್ಸೆಗಳನ್ನು ಮಾಡಿದ್ದೀನಿ ಅಲ್ಲಿ. ಅದು KSಗೆ ಕೂಡ ಯೂಸ್ ಆಗುವಂತ ಎಸ್ಸೆಗಳು ಇರ್ತಾವೆ, ಅಲ್ಲಿ ನೋಡ್ತಾ ಹೋಗಿ. ಎಕನಾಮಿ ಕಂಪ್ಲೀಟ್ ಆಗಿ ಆರ್ಥಿಕ ಸಮೀಕ್ಷೆ, ಬಜೆಟ್, ಕರ್ನಾಟಕದಾಗಿರ್ಬೋದು, ಭಾರತದ್ದು, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ಎಲ್ಲವೂ ಕೂಡ ಸಂಕೀಸರ್ ಅಕಾಡೆಮಿಯಲ್ಲಿ ಕವರ್ ಆಗ್ತಾ ಹೋಗಿದೆ. ಅಂಡ್ ಇದು ಒಳ್ಳೆ ಅದ್ಭುತ ಅವಕಾಶ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗ್ರೂಪ್ ಬಿ ಪೋಸ್ಟ್ ಇದು. KS ಬರಿಲಾರ್ದೇ KS ಆಫೀಸರ್ ಆಗುವಂತ ಇದು ಪೋಸ್ಟ್ ಇರುವಂತದ್ದು. 5 ವರ್ಷದಲ್ಲಿ ಗ್ರೂಪ್ ಎ ಪೋಸ್ಟ್ ಆಗ್ತದೆ. ಒಳ್ಳೆ ಅವಕಾಶ. ನಿಮ್ಮ ಲಕ್ಕನ್ನ ಟ್ರೈ ಮಾಡಿ, ಚೆನ್ನಾಗಿ ಓದ್ಬೇಕು. ಹಂಗೆ ಲಕ್ ಅಂದ್ರೆ ಸುಮ್ಮನೆ ಎಕ್ಸಾಮ್ ಹಾಕಿಬಿಟ್ಟು ಅಲ್ಲಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ರೆ ಜಸ್ಟ್ ಮಿಸ್ ಆಯ್ತು ಕತೆಗಳು, ಆ ಥರ ಆಗಲ್ಲ. ಇದನ್ನೆಲ್ಲ ನೀಟಾಗಿ, ಇದು ಸ್ಪೆಸಿಫಿಕ್ ಪೇಪರ್ 2 ಏನಿರ್ತದೆ ಅದರ 15 ಪಾಯಿಂಟಿನ ಸಿಲೆಬಸ್ ಇದೆ.
15 ಪಾಯಿಂಟನ್ನು ನಾನು ನಿಯರ್ಲಿ 100 ಅವರ್ಸಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಈ 100 ಅವರ್ಸ್ ಕೇಳಿದ್ರೆ ಸಾಕು, ಬೇರೆ ಯಾವುದೋ ಒಂದು ಬುಕ್ಕು, ಯಾವುದೇ ಯೂಟ್ಯೂಬ್ ಚಾನಲ್ ಏನು ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದು ನೋಡಿದ್ರೆ ಸಾಕು, ನೀವು ಪರ್ಫೆಕ್ಟ್ ಆಗಿ ಹೋಗ್ತೀರಿ. 100 ಅವರ್ಸಲ್ಲಿ ನೋಡಿದರೆ ಮಿನಿಮಮ್ 5 to 10 ಟೈಮ್ಸ್ ರಿವಿಷನ್ ಆಗ್ತದೆ. ಅಷ್ಟು ನೀಟಾಗಿ ಇದೆಲ್ಲವನ್ನು ಹೇಳಿದ್ದೀನಿ. ನಿಯರ್ಲಿ 90 ಕ್ವಶನ್ಸ್ ನೆಟ್ ಸಾಲ್ವ್ ಮಾಡುವಂಥ ಸಾಧ್ಯತೆ ಇರ್ತದೆ. ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. ಭಾರತ ಸಂವಿಧಾನದ ಯಾವ ಅನುಚ್ಛೇದ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ? ಜೀವ ಸಂರಕ್ಷಣೆ, ರೈಟ್ ಟು ಲೈಫ್ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯ ಹೇಳುವಂಥದ್ದು 14, 20, 90, 21. ರೈಟ್ ಟು ಲೈಫ್, ಜೀವ ಸಂರಕ್ಷಣೆ, ಇದು 21ನೇ ಆರ್ಟಿಕಲ್ ಸಂಬಂಧಪಟ್ಟಂಗೆ ಇರುವಂಥದ್ದು. ರಾಜ್ಯಗಳಲ್ಲಿ ಜಿಲ್ಲಾ ನ್ಯಾಯಾಧೀಶರುಗಳನ್ನು ನೇಮಿಸುವರು ಯಾರು? ನಮ್ಮ ರಾಜ್ಯದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನ್ಯಾಯಾಲಯಗಳಿರ್ತಾರಲ್ಲ, ಅದಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡೋದು ಯಾರು? ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಹೈಕೋರ್ಟಿನ ಜೊತೆ ಸಮಾಲೋಚಿಸಿ ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಆ ರಾಜ್ಯದ ಮುಖ್ಯಮಂತ್ರಿ, ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೈಕೋರ್ಟಿನ ಜೊತೆ ಸಮಾಲೋಚನೆ ನಡೆಸಿ ಆ ರಾಜ್ಯದ ರಾಜ್ಯಪಾಲರು ಅವರನ್ನು ನೇಮಕ ಮಾಡ್ತಾರೆ. ಇಲ್ಲಿ ಸಿಂಗಲ್ ಲೈನ್ ಇದೆ ಅಂತ ಹಳಿಯೋದು ಬಿಟ್ಟು ಮತ್ತೆ ವಾಪಸ್ ಸೇಮ್ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. 2-3 ಪಾಯಿಂಟ್ಗಳನ್ನು ಒಂದೇ ಕ್ವಶನ್ ಅಲ್ಲಿ ಕೇಳಿದಾರೆ ಅಂದ್ರೂ ಕೂಡ ಇವೇ ಪಾಯಿಂಟ್ಗಳನ್ನೇ ಕೇಳಿರ್ತಾರೆ. ಬಟ್ ಒಂದೇ ಕ್ವಶನ್ ಅಲ್ಲಿ 2-3 ಪಾಯಿಂಟ್ ಕೇಳ್ತಾರೆ. ಹಾಗಾಗಿ ಇವುಗಳೆಲ್ಲವೂ ನಾಲೆಜ್ ನಿಮ್ಗೆ ಇರಲೇಬೇಕು. ಮತ್ತೆ ಗಾಳಿ ಆ ಕಡೆ ಬೀಸ್ತೀನಿ ಅಂದ್ರೆ ಆ ಕಡೆ ಹೋಗೋದು, ಈ ಕಡೆ ಬೀಸ್ತೀನಿ ಈ ಕಡೆ ಬರೋದು, ಈ ತರ ಆದ್ರೆ ಇಲ್ಲೂ ಹೊತ್ತಲ್ಲ. ಇದು ಫಸ್ಟ್ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಕ್ವಶನ್ಸ್ ಆ ತರ ಸ್ಟ್ರಾಂಗ್ ಬಂದಿದೆ, ಜಾಸ್ತಿ ಬಂದಿದೆ ಅಂದ್ರೆ ಬರೀ ಟೆಸ್ಟ್ ಸೀರೀಸ್ ಬರೆಯೋದ್ರಿಂದ ಪ್ರಯೋಜನ ಅಲ್ಲ. ಫಸ್ಟ್ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗಲಿ, ಅಂದಾಗ ಮಾತ್ರ ಈ ತರ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕ್ಕಾಗೋದು. ಈಗ ಮೊನ್ನೆ ನಡೆದಂತ 402 PSI ಎಕ್ಸಾಮ್ ಅಲ್ಲಿ ತುಂಬಾ ಟಫ್ ಬಂದಿತ್ತನ್ನ ನೋಡಿದ್ರಿ. ಬಟ್ ಅದು ಬೇಸಿಕ್ ಸ್ಟ್ರಾಂಗ್ ಇದ್ದವರು ಚೆನ್ನಾಗಿ ಮಾಡಿರ್ತಾರೆ. ಓಕೆ, ನಿಯರ್ಲಿ ಎಷ್ಟು ನನ್ನ ಪ್ರಕಾರ 60 ಕ್ವಶನ್, ನೆಟ್ 60 ಕ್ವಶನ್ ಮಾಡಿದ್ರೆ ಅವರು ಜನರಲ್ ಮೆರಿಟ್ ಅಲ್ಲಿ ಪಾಸ್ ಆಗ್ತಾರೆ. ಪ್ರೊವೈಡೆಡ್ ಪೇಪರ್ 1 ಅಲ್ಲಿ ಅಲ್ಲಿ ಒಂದು 30 to 35 ತೆಗೆದ್ರೆ ಸಾಕು. 30 to 35, ಇದೊಂದು 60 ಕ್ವಶನ್ಸ್. 60 ಕ್ವಶನ್ ಅಂದ್ರೆ ಎಷ್ಟು? 90 ಆಯ್ತು. ಇಲ್ಲೊಂದು 30, ಸೊ 120 ಕಟ್ ಆಫ್ ಜನರಲ್ಗೆ ಕಟ್ ಆಫ್ ಇರ್ತದೆ. ಅದರ ಕೆಳಗಡೆ ನೀವು ಬೇರೆ ಬೇರೆ ಕ್ಯಾಟಗರಿನ ನೋಡ್ತಾ ಹೋಗ್ಬೋದು. GMಗೆನೆ 120 ಅಷ್ಟೇನಿರುತ್ತೆ. 120 ಮ್ಯಾಕ್ಸಿಮಮ್ 125 ಅಷ್ಟೇ GMಗೆ ಇರುವಂಥದ್ದು. ಸೊ ಹಾಗಾಗಿ ಇವೆಲ್ಲ ಬೇಸಿಕ್ ಸ್ಟ್ರಾಂಗ್ ಆದ್ರೆ ಅಂದ್ರೆ ಅಂಥವೆಲ್ಲ ಎಕ್ಸಾಮ್ ಈಸಿ ಆಗ್ತಾವು. ನೋಡ್ತಾ ಹೋಗಿ. ಲೋಕಸಭೆಗೆ ನಾಮಕರಣ ಮಾಡಬಹುದು ಆಂಗ್ಲ ಇಂಡಿಯನ್ನರ ಸಂಖ್ಯೆ ಎಷ್ಟು? ಈಗ ಸದ್ಯಕ್ಕೆ ಇಲ್ಲದು. ಮೊದಲೆಷ್ಟಿತ್ತು? 2, 3, 4, 5 ಕೇಳಿದರೆ 2 ಇತ್ತು. ಈಗ ತೆಗೆದಾಕಿದ್ದಾರೆ. ಯಾವುದ್ರ ಮೂಲಕ ತೆಗೆದಾಕಿದ್ದಾರೆ? ಇದು ಸಾಕಷ್ಟು ಬಾರಿ ಕ್ಲಾಸಲ್ಲಿ ಹೇಳಿದ್ದೆ. PSI ಫಾರ್ಮ್ಯಾಟ್ ಅಲ್ಲಿ ಕೂಡ ಕೇಳಿದರೆ 104ನೇ ಸಂವಿಧಾನ ತಿದ್ದುಪಡಿ ಮೂಲಕ ತೆಗೆದಾಕಿದ್ದಾರೆ. ಇಲ್ಲೇನು 2 ಪಾಯಿಂಟ್ ಬರ್ತಾವೆ. ಒಂದರಲ್ಲಿ ಇಲ್ಲಿ ನಮಗೆ SC ಮತ್ತು ST ಕ್ಯಾಟಗರಿಯವರಿಗೆ ಮುಂದಿನ 10 ವರ್ಷಗಳ ಕಾಲ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ರಿಸರ್ವೇಶನ್ ಕೊಡ್ತೀವಿ ಅಂತ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಮುಂದಿನ 10 ವರ್ಷದಲ್ಲಿ ಅವರಿಗೆ 2030ರವರೆಗೆ. ಅದರ ಜೊತೆಗೆ ಈ ಆಂಗ್ಲೋ ಇಂಡಿಯನ್ಸ್ಗೆ ಕೊಡುವಂತ ರಿಸರ್ವೇಶನ್ 2 ಜನ ನಾಮಿನೇಟ್ ಮಾಡೋದಿತ್ತಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದೇ 104ನೇ ಸಂವಿಧಾನ ತಿದ್ದುಪಡಿ. ಬಿಲ್ ನಂಬರ್ ಮಸೂದೆ ಸಂಖ್ಯೆ ಎಷ್ಟಿತ್ತು? 126. ಸಾಕಷ್ಟು ಬಾರಿ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು 4 ಇದ್ದಾಗ +2 ಆಗ್ತದೆ. ಈ ಸರ 101ರಿಂದ 106ವರೆಗೂ ನಾ ಈ ತರ ಟ್ರಿಕ್ಸ್ ಅನ್ನ ನೋಡಿದ್ವಿ. ಅದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಸರ್ತಿ ರಿಪೀಟ್ ಆಗ್ತದೆ. ಪಂಚಾಯತ್ ರಾಜ್ ಅನ್ನು ಪ್ರಪ್ರಥಮವಾಗಿ ಪ್ರಾರಂಭಿಸಿದ್ದು ಎಲ್ಲಿ? ಇದು ಸಾಕಷ್ಟು ವೆರಿ ಈಸಿ ಕ್ವಶನ್. ಆಂಧ್ರ ಪ್ರದೇಶ್, ಕರ್ನಾಟಕ, ರಾಜಸ್ಥಾನ, ಗುಜರಾತ್. ಇದು ರಾಜಸ್ಥಾನದಲ್ಲಿ, ಸೆಕೆಂಡ್ ಆಗಿದ್ದು ಆಂಧ್ರದಲ್ಲಿ. ಓಕೆ, ಕರ್ನಾಟಕದಲ್ಲಿ ಯಾವಾಗಾಯ್ತು ಪಂಚಾಯತ್ ರಾಜ್ ಅನ್ನೋದು? ಡೇಟ್ ಅನ್ನ ಕೂಡ ಹೇಳಿ. KS ಅಲ್ಲಿ ಕೇಳಿದ್ದಾರೆ, ವಿತ್ ಡೇಟ್ ಕೇಳಿದ್ದಾರೆ. ಸೊ ಯಾವುದು ಕಮೆಂಟ್ ಮಾಡಿ. ಇವೆಲ್ಲ ನಮಗೆ ಥಿಯರಿ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು? ಲೋಕಸಭಾ ಚುನಾವಣೆ 30, 35, 21, 25. 25 ಲೋಕಸಭೆ, 25 ನಮ್ಮ ವಿಧಾನಸಭೆಗೆ 25 ವರ್ಷ ಇರ್ತದೆ. ಓಕೆ, ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು? 25. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕನಿಷ್ಠ 25. ರಾಷ್ಟ್ರಪತಿ ಉಪರಾಷ್ಟ್ರಪತಿಗೆ ಕನಿಷ್ಠ 35. ಗ್ರಾಮ ಪಂಚಾಯತಿಗೆ 21. ಇಲ್ಲಿ 30 ಇರುವಂತದ್ದು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ. ಓಕೆ, ಈ ತರ ಸಿಂಪಲ್ ಕ್ವಶನ್ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾ ಹೋಗ್ತಾರೆ. ಈ ಕೆಳಗಿನ ಯಾವುದನ್ನು ಹೊರತುಪಡಿಸಿ ಮಾಹಿತಿ ಹಕ್ಕು ಕಾಯ್ದೆ ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯಿಸುತ್ತದೆ? ಯಾವುದನ್ನ ಹೊರತುಪಡಿಸಿರ್ತದೆ? ಇಲ್ಲಿ ಮಾಹಿತಿ ಹಕ್ಕು ಅಂದ್ರೆ ಅವಾಗ ಜಮ್ಮು ಕಾಶ್ಮೀರ ಹೊರತಿರ್ತದೆ. ಈಗೆಲ್ಲ ಅದನ್ನು ಸೇರಿಸಿ ಕೂಡ ಮಾಡಿದ್ದಾರೆ. ಆಗ ಟೈಮಲ್ಲಿ ಜಮ್ಮು ಕಾಶ್ಮೀರ ಅನ್ನೋದಿತ್ತು. ಸೊ ಈಗೆಲ್ಲವೂ ಕೂಡ ಸೇರಿ ಆಗುವಂಗೆ ಹೇಳಿದ್ದಾರೆ. ಓಕೆ, ಈ ತರ ಬದಲಾವಣೆ ಆಗಿದ್ದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಎಲ್ಲ ಕ್ಲಾಸ್ಗಳು ಇದಂತೂ ನೀವು ಮಿಸ್ ಮಾಡಬೇಡಿ ಸ್ನೇಹಿತರೆ. ಗ್ರೂಪ್ ಬಿ ಒಳ್ಳೆ ಪೋಸ್ಟ್ ಇದೆ. ಇದಾಗ್ಬಿಡ್ತಂದ್ರೆ KS 5ನೇ ವರ್ಷದಲ್ಲಿ KS ಗ್ರೂಪ್ A ಪೋಸ್ಟ್, ಅದು KSಗೆ ಕೂಡ ಪೋಸ್ಟ್ ಇದೆ, ಅದು ಅಲ್ಲಿರ್ತದೆ. ಇವು 15 ಸಿಲೆಬಸ್ ಇದಾವು. 100 ಅವರ್ಸ್ ಅಲ್ಲಿ 5 to 10 ಟೈಮ್ಸ್ ವಿತ್ ರಿವಿಷನ್ 100 ಅವರ್ಸ್ ಆಗ್ತದೆ. ಬರೀ 100 ಅವರ್ಸ್ ಕ್ಲಾಸ್ ಅಂತಲ್ಲ, ಎಲ್ಲವೂ ಕ್ಲಾಸಲ್ಲಿ ನೀಟಾಗಿ ಹೇಳಿ ಎಲ್ಲ PDF ಇರ್ತದೆ. ಅದೆಲ್ಲ ಒಂದೊಂದು ಪಾಯಿಂಟನ್ನು ಮಿನಿಮಮ್ 10 to 20 ಟೈಮ್ಸ್ ನಾ ಕ್ಲಾಸಲ್ಲಿ ರಿವಿಷನ್ ಆಗಿರ್ತದೆ. ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ದೀನಿ. ಇದನ್ನ ಅಬ್ಸರ್ವ್ ಮಾಡ್ತಾ ಇರಿ. ಇದೆಲ್ಲವೂ ಕೂಡ ಸೈಂಟಿಸ್ಟರ್ ಅಕಾಡೆಮಿ ಆ್ಯಪಲ್ಲಿ ಈ ಥರ ಎಕನಾಮಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು ಎಲ್ಲವೂ ಸಿಗುತ್ತೆ. ಅದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ.